ಇನ್ನೂ ಮಕ್ಕಳಾಗ್ಲಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ, ಇಲ್ಲಿದೆ ನಿಮಗೊಂದು ಸುವರ್ಣ ಅವಕಾಶ. ಗರ್ಭಗುಡಿ IVF ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್. ಫ್ರೀ IUI ಟ್ರೀಟ್ಮೆಂಟ್ ಜೊತೆಗೆ ಫಸ್ಟ್ ಕನ್ಸಲ್ಟೇಷನ್ ಕೂಡ ಫ್ರೀ ಇದೆ. ತಡ ಯಾಕೆ? ಈಗಲೇ 9108910832 ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ. ನೆನಪಿರಲಿ, ಈ ಆಫರ್ ಮಾರ್ಚ್ 31ರವರೆಗೆ ಮಾತ್ರ. ಗರ್ಭಗುಡಿ, ಫಾಸ್ಟೆಸ್ಟ್ ಗ್ರೋಯಿಂಗ್ IVF ಸೆಂಟರ್ ಇನ್ ನಮ್ಮ ಬೆಂಗಳೂರು. ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗಿದೆ. ಮೋಸ್ಟ್ ವಾಂಟೆಡ್ ಜಾಗತಿಕ IS ಉಗ್ರ ಭಾರತದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಅಸ್ಸಾಂ ಪೊಲೀಸ್ ಸ್ಪೆಷಲ್ ಟಾಸ್ಕ್ ಫೋರ್ಸ್ ದೊಡ್ಡ ಕಾರ್ಯಾಚರಣೆ ಮಾಡಿ 2 IS ಉಗ್ರಗಾಮಿಗಳನ್ನು ಹೆಡೆಮುರಿಕಟ್ಟಿದೆ. ಅದರಲ್ಲಿ ಒಬ್ಬ ಭಾರತದ IS ಉಗ್ರ ವಿಭಾಗದ ಮುಖ್ಯಸ್ಥ ಕೂಡ ಸೇರಿದ್ದಾನೆ. ಈತನನ್ನ ಹ್ಯಾರಿಸ್ ಫಾರೂಕಿ ಅಂತ ಗುರುತಿಸಲಾಗಿದೆ. ಈತನ ಒಡನಾಡಿ ರೆಹಾನ್ ಕೂಡ ಇದೇ ಸಂಘಟನೆಯಲ್ಲಿ ಇಂಪಾರ್ಟೆಂಟ್ ರೋಲ್ ನಿಭಾಯಿಸ್ತಿದ್ದ ಅಂತ ಅಸ್ಸಾಂ ಪೊಲೀಸ್ ಹೇಳಿದ್ದಾರೆ. ಗುಪ್ತಚರ ಮಾಹಿತಿ ಆಧರಿಸಿ ಇವ್ರನ್ನ ಕೆಡ್ಡಾಗೆ ಕೆಡವಲಾಗಿದೆ. ನೆರೆ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ಕ್ಯಾಂಪ್ ಮಾಡಿದ್ರು. ಅಸ್ಸಾಂನ ಧುಬ್ರಿ ಸೆಕ್ಟರ್ ಮೂಲಕ ಭಾರತದ ಗಡಿ ದಾಟಲಿದ್ದಾರೆ ಅನ್ನೋ ಖಚಿತ ಮಾಹಿತಿ ಸ್ಪೆಷಲ್ ಟಾಸ್ಕ್ ಫೋರ್ಸ್ಗೆ ಲಭ್ಯ ಆಗಿತ್ತು. ಈ ಮೂಲಕ ಭಾರತಕ್ಕೆ ಕಾಲಿಟ್ಟು ವಿಧ್ವಂಸಕ ಕೃತ್ಯ ನಡೆಸೋಕೆ ಇವರಿಬ್ಬರು ಪ್ಲಾನ್ ಮಾಡಿದ್ರು. ಇದರ ಬೆನ್ನು ಹತ್ತಿದ ಪೊಲೀಸರು ಈ 2 ಉಗ್ರ ಹುಳುಗಳನ್ನು ಈಗ ಡಬ್ಬಿಗೆ ಹಾಕಿ ಮುಚ್ಚಳ ಹಾಕಿದ್ದಾರೆ. ಭಾರತ ಗಡಿ ದಾಟಿದ ಕೂಡಲೇ ಯಶಸ್ವಿಯಾಗಿ ಅರೆಸ್ಟ್ ಮಾಡಲಾಗಿದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಪೊಲೀಸ್ ಅಧಿಕಾರಿಗಳು ಸಾಕಷ್ಟು ಸೀಕ್ರೆಟ್ ಪ್ಲಾನ್ಗಳನ್ನು ಮಾಡಿ ಭಾರತದಲ್ಲಿ IS ಕರಿನೆರಡು ಹರಡೋಕೆ ಉಗ್ರರು ಪ್ರಯತ್ನ ಪಡ್ತಾ ಇದ್ರು. ಯುವಕರ ಬ್ರೈನ್ ವಾಶ್ ಮಾಡಿ ಅವ್ರನ್ನ ಉಗ್ರರನ್ನಾಗಿ ಮಾಡಿ ಇವರ ಸಂಘಟನೆಗೆ ಸೇರಿಸೋಕೆ ನೇಮಕಾತಿ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ರು. ಉಗ್ರ ಚಟುವಟಿಕೆಗಳಿಗೆ ಫಂಡಿಂಗ್ ಮಾಡ್ತಾ ಇದ್ರು. ಭಾರತದ ಹಲವು ಕಡೆ ಸ್ಫೋಟಕಗಳನ್ನು ಇಟ್ಟು ಉಗ್ರ ಕೃತ್ಯಗಳನ್ನು ಈಗ ಆಲ್ರೆಡಿ ಎಸಗಿದ್ದಾರೆ. ಇವರು ಭಾರತದ ಭದ್ರತಾ ಏಜೆನ್ಸಿಗಳ ಮೋಸ್ಟ್ ವಾಂಟೆಡ್ ಲಿಸ್ಟ್ನಲ್ಲಿದ್ದರು. NIA, ATS ಸೇರಿ ದಿಲ್ಲಿ, ಉತ್ತರ ಪ್ರದೇಶದ ಲಕ್ನೋ ಸೇರಿ ಹಲವು ಕಡೆ ಇವರ ಮೇಲೆ ಕೇಸ್ಗಳಿವೆ. ಬಂಧಿತ ಉಗ್ರರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜಾರಿ ಮಾಡೋಕೆ ಅಸ್ಸಾಂನ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಇವ್ರನ್ನ NIAಗೆ ಹ್ಯಾಂಡ್ ಓವರ್ ಮಾಡುತ್ತೆ ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಡೀಪ್ ಫೇಕ್ ವಿಡಿಯೋಗಳು ಈಗ ಇಟಲಿಯ ಪ್ರಧಾನಿಯನ್ನು ಕೂಡ ಬಿಟ್ಟಿಲ್ಲ. ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲನಿ ಭಾರತದಲ್ಲಿ ಬಹಳ ಫೇಮಸ್ ಅಲ್ಲ ಇವ್ರ ಮೇಲೆ ಡೀಪ್ ಫೇಕ್ ವಿಡಿಯೋ ಮಾಡಿದ್ದಕ್ಕೆ ಮಾನಹಾನಿ ಕೇಸ್ ದಾಖಲು ಮಾಡಿದ್ದಾರೆ. ಸುಮಾರು $1,09,345 ಅಂದರೆ ಸುಮಾರು $90.89 ಲಕ್ಷ ಪರಿಹಾರ ಕೇಳಿದ್ದಾರೆ. ಅಶ್ಲೀಲ ಡೀಪ್ ಫೇಕ್ ವಿಡಿಯೋ ಸೃಷ್ಟಿ ಮಾಡಿ ಅಲ್ಲಿಗೆ ಮೆಲನಿ ಅವರ ಫೇಸನ್ನು ಫಿಕ್ಸ್ ಮಾಡಿ ಇಂಟರ್ನೆಟ್ನಲ್ಲಿ ವೈರಲ್ ಮಾಡಲಾಗಿತ್ತು. ಈಗ ಈ ಕೃತ್ಯ ಎಸಗಿರೋ 40 ವರ್ಷ ಮತ್ತು 73 ವರ್ಷದ 2 ವ್ಯಕ್ತಿಗಳ ವಿರುದ್ಧ ಈಗ ಮಾನನಷ್ಟ ಮೊಕದ್ದಮೆ ಹಾಕಲಾಗಿದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಮೆಲನಿ, ಕಾನೂನು ತಂಡ ಮಾನನಷ್ಟಕ್ಕೆ ಹಣ ಕೇಳಿದ್ದು ಸಾಂಕೇತಿಕ ಅಂತ ಹೇಳಿದ್ದಾರೆ. ಅಲ್ಲದೆ ಈ ಹಣ ಮೆಲನಿಯವರು ಪುರುಷರ ದೌರ್ಜನ್ಯಕ್ಕೆ ಒಳಗಾಗಿರೋ ಮಹಿಳೆಯರನ್ನ ಸಪೋರ್ಟ್ ಮಾಡೋಕೆ ಡೊನೇಟ್ ಮಾಡ್ತಾರೆ ಈ ದುಡ್ಡು ರಿಕವರ್ ಆದಾಗ ಅಂತ ಕೂಡ ಹೇಳಿದ್ದಾರೆ. ನೋಡ್ರಿ, ಭಾರತದಲ್ಲೂ ಕೂಡ ತುಂಬ ಜನ ಮೆಲನಿಗೆ ಸಿಕ್ಕಾಪಟ್ಟೆ ಹಾಡುಗಳನ್ನು ಹಾಕಿ ಅವರೊಂದಿಗೆ PM ಮೋದಿಯನ್ನು ಜೋಡಿ ಮಾಡಿ ಎಲ್ಲ ಹರಿಬಿಡ್ತಾ ಇರ್ತಾರಲ್ಲ, ಅವ್ರ ಮೇಲೆ ಯಾವಾಗ ಮೆಲನಿಯ ಕೆಂಗಣ್ಣ ತಿರುಗುತ್ತೋ ಗೊತ್ತಿಲ್ಲ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಸುಧಾರಣೆ ಆಗಬೇಕು ಅಂತ ಭಾರತ ಮತ್ತೆ ಆಗ್ರಹ ಮಾಡಿದೆ ಜೋರಾಗಿ. ಭದ್ರತಾ ಮಂಡಳಿಯ ಯುನೈಟೆಡ್ ಫಾರ್ ಕಾನ್ಸೆನ್ಸಸ್ ಮಾಡೆಲ್ ಅನ್ನ ಭಾರತದ ಕಾಯಂ ಪ್ರತಿನಿಧಿ ರುಚಿರಾ ಕಾಂಬೋಜ್ ವಿರೋಧಿಸಿದ್ದಾರೆ. ಅಂದರೆ ಇಲ್ಲಿ ಈ UFC ಅಥವಾ ಯುನೈಟೆಡ್ ಫಾರ್ ಕಾನ್ಸೆನ್ಸಸ್ ಅಂದರೆ ಭದ್ರತಾ ಮಂಡಳಿಯಲ್ಲಿ ಈಗಿರೋ ರಾಷ್ಟ್ರಗಳೇ ಇರಬೇಕು, ಇದನ್ನು ವಿಸ್ತರಣೆ ಮಾಡೋದು ಬೇಡ ಅಂತ ಆಗ್ರಹಿಸೋ ಗುಂಪು. ಹೇಗೆ G4 ದೇಶಗಳು ಅಂದರೆ ಜರ್ಮನಿ, ಜಪಾನ್, ಭಾರತ, ಬ್ರೆಜಿಲ್ಗಳು ನಮಗೂ ಶಾಶ್ವತ ಮೆಂಬರ್ಶಿಪ್ ಬೇಕು ಅಂತ ಹೇಳ್ತಾ ಇದ್ದಾರೋ ಅದನ್ನು ವಿರೋಧಿಸೋಕೆ ಹುಟ್ಟಿರೋ ಗುಂಪು ಇದು. ಇದರಲ್ಲಿ ಅರ್ಜೆಂಟೀನಾ, ಕೆನಡಾ, ಕೊಲಂಬಿಯಾ, ಕೋಸ್ಟರಿಕಾ, ಇಟಲಿ, ಮಾಲ್ಟಾ, ಮೆಕ್ಸಿಕೋ, ಪಾಕಿಸ್ತಾನ್, ದಕ್ಷಿಣ ಕೊರಿಯಾ, ಸ್ಯಾನ್ ಮರೀನೋ, ಸ್ಪೇನ್, ಟರ್ಕಿ ಸೇರ್ಕೊಂಡಿದ್ದಾರೆ. ಚೀನಾ ಈ ಗುಂಪಲ್ಲಿ ಶಾಶ್ವತ ಮೆಂಬರ್ಶಿಪ್ ಹೊಂದಿದೆ. ಇಟಲಿ ಈ ಮಾಡೆಲ್ ಅನ್ನು ಮುಂದಿಟ್ಟಿತ್ತು. ಇದಕ್ಕೆ ರುಚಿರಾ ಕಾಂಬೋಜ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. UFC ಮಾಡೆಲ್ ಅನ್ನು ಭಾರತ ತೀವ್ರವಾಗಿ ಖಂಡಿಸುತ್ತೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಸುಧಾರಣೆ ಆಗಲೇಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಮಹತ್ವದ ಬೆಳವಣಿಗೆಯಲ್ಲಿ ಅಮೆರಿಕ ಭಾರತದ ಪರವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದೆ. ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಅಂಗ ಅಂತ ಹೇಳುವ ಮೂಲಕ ಚೀನಾದ ಉದ್ದಟತನವನ್ನು ತೀವ್ರವಾಗಿ ಖಂಡಿಸಿದೆ. ಅಮೆರಿಕ ಅರುಣಾಚಲ ಪ್ರದೇಶವನ್ನು ಭಾರತದ ಭೂಪ್ರದೇಶ ಅಂತ ಗುರುತಿಸುತ್ತೆ. ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಥವಾ LAC ಗಡಿಯಲ್ಲಿ ಅತಿಕ್ರಮಣ ಮಾಡಿದ್ರೆ ಸೇನೆ ಅಥವಾ ನಾಗರಿಕರ ಮೂಲಕ ಈ ಸ್ಟೇಟಸ್ ಅನ್ನು ಚೇಂಜ್ ಮಾಡೋಕೆ ಬಯಸಿದ್ರೆ ಅದನ್ನು ನಾವು ವಿರೋಧಿಸ್ತೀವಿ ಅಂತ ಹೇಳಿದೆ. ಅಂದಹಾಗೆ ಮಾರ್ಚ್ 9ನೇ ತಾರೀಕು PM ಮೋದಿ ಅರುಣಾಚಲ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ರು. ಚೀನಾ ಈ ಭೇಟಿಯನ್ನು ಖಂಡಿಸಿತ್ತು.
ಅರುಣಾಚಲ ಪ್ರದೇಶ ನಮಗೆ ಸೇರಿದ್ದು ಅಂತ ದುರ್ಬುದ್ಧಿಯನ್ನು ತೋರಿಸಿತ್ತು. ಆದರೆ ಭಾರತ ಇದಕ್ಕೆ ತಿರುಗೇಟು ಕೊಟ್ಟಿತ್ತು. ಈಗ ಅಮೆರಿಕ ಕೂಡ ಚೀನಾವನ್ನು ತರಾಟೆಗೆ ತಗೊಂಡಿದೆ. ಯುದ್ಧ ನಿರತ ರಷ್ಯಾ ಹಾಗೂ ಯುಕ್ರೇನ್ ಅಧ್ಯಕ್ಷರಿಗೆ PM ಮೋದಿ ಕಾಲ್ ಮಾಡಿ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಮತ್ತು ಯುಕ್ರೇನ್ ಅಧ್ಯಕ್ಷ ವೊಲೊಡಿಮಿರ್ ಝೆಲೆನ್ಸ್ಕಿ PM ಮೋದಿ ಅವರನ್ನ ಇನ್ವೈಟ್ ಮಾಡಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ. ಮಾರ್ಚ್ 20ನೇ ತಾರೀಕು ತಮ್ಮ ಎಕ್ಸ್ ಅಕೌಂಟ್ನಲ್ಲಿ ಪೋಸ್ಟ್ ಒಂದನ್ನು ಮಾಡಿರೋ ಮೋದಿ ರಷ್ಯಾ ಅಧ್ಯಕ್ಷ ಪುಟಿನ್ ಅವರೊಂದಿಗೆ ಮಾತನಾಡಿರುವುದನ್ನ ಹೇಳ್ಕೊಂಡಿದ್ರು. ರಷ್ಯಾ ಮತ್ತು ಭಾರತದ ಅತ್ಯಂತ ವಿಶೇಷವಾದ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನ ಇನ್ನಷ್ಟು ಆಳವಾಗಿಸೋಕೆ, ವಿಸ್ತರಿಸೋಕೆ, ಒಟ್ಟಿಗೆ ಕೆಲಸ ಮಾಡೋಕೆ ಒಪ್ಕೊಂಡಿದ್ದೀವಿ ಅಂತ ಹೇಳಿದ್ರು. ಇದಾದ ಸ್ವಲ್ಪ ಹೊತ್ತಲ್ಲಿ ಮೋದಿ ಎಕ್ಸ್ನಲ್ಲಿ ಮತ್ತೊಂದು ಪೋಸ್ಟ್ ಹಾಕಿದ್ರು. ಇದರಲ್ಲಿ ಯುಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಅವರೊಂದಿಗೆ ಭಾರತ ಮತ್ತು ಯುಕ್ರೇನ್ ಪಾರ್ಟ್ನರ್ಶಿಪ್ ಅನ್ನ ಇನ್ನಷ್ಟು ಬಲಪಡಿಸುವ ಬಗ್ಗೆ ಮಾತುಕತೆ ನಡೆಸಿರೋದಾಗಿ ಹೇಳ್ಕೊಂಡಿದ್ರು. ಈ ವೇಳೆ ಎರಡೂ ದೇಶದ ನಾಯಕರು PM ಮೋದಿ ಅವರನ್ನ ತಮ್ಮ ದೇಶಕ್ಕೆ ಬರುವಂತೆ ಇನ್ವೈಟ್ ಮಾಡಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ. ಪಾಕಿಸ್ತಾನದ ಗ್ವಾದರ್ ಬಂದರಿನಲ್ಲಿ ಉಗ್ರ ದಾಳಿಯಾಗಿತ್ತು. ಫುಲ್ ನ್ಯೂಸ್ನಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ವಿ. ದಾಳಿ ವೇಳೆ 2 ನಾಗರಿಕರು ಬಲಿಯಾಗಿದ್ರು. ಪಾಕಿಸ್ತಾನದಿಂದ ಬಲೂಚಿಸ್ತಾನ್ ಪ್ರಾಂತ್ಯವನ್ನ ಪ್ರತ್ಯೇಕ ಮಾಡೋ ಉದ್ದೇಶದಿಂದ ಈ ದಾಳಿ ಮಾಡಿದ್ದೀವಿ ಅಂತ ಬಲೂಚಿಸ್ತಾನ್ನ ಈ ಬಲೂಚ್ ಲಿಬರೇಷನ್ ಆರ್ಮಿ ಅನ್ನೋ ಗುಂಪು ಹೇಳಿಕೊಂಡಿದೆ. ಆದರೆ ಈಗ ದಾಳಿ ಮಾಡಿದ 8 ಉಗ್ರಗಾಮಿಗಳನ್ನ ಹೊಡೆದುರುಳಿಸಿದ್ದೀವಿ ಅಂತ ಪಾಕಿಸ್ತಾನ ಸೇನೆ ಹೇಳಿಕೊಂಡಿದೆ. ಅತ್ತ ಪಾಕ್ ಅಫ್ಘಾನಿಸ್ತಾನ್ ಗಡಿಯಲ್ಲಿ ನಡೀತಾ ಇರೋ ಉಗ್ರ ದಾಳಿಗಳ ಬಗ್ಗೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉಗ್ರ ದಾಳಿಗಳಿಗೆ ಸಂಬಂಧಪಟ್ಟಂತೆ ಉನ್ನತ ಮಟ್ಟದ ಸಭೆ ಮಾಡಲಾಗಿತ್ತು. ಈ ವೇಳೆ ಪಾಕ್ ಗಡಿಯಲ್ಲಿ ನಡೆಯೋ ಯಾವುದೇ ಉಗ್ರ ದಾಳಿಯನ್ನು ನಾವು ಸಹಿಸುವುದಿಲ್ಲ. ನಮ್ಮ ನೆರೆ ದೇಶಗಳ ಜೊತೆಗಿನ ಗಡಿ ಪ್ರದೇಶಗಳಲ್ಲಿ ನಾವು ಶಾಂತಿಯಿಂದ ಇರೋದ್ರ ಜೊತೆಗೆ ವ್ಯಾಪಾರ ಸೇರಿದಂತೆ ಎಲ್ಲ ರೀತಿಯ ಸಂಬಂಧಗಳನ್ನು ವೃದ್ಧಿ ಮಾಡಿಕೊಳ್ಳೋಕೆ ಬಯಸ್ತೀವಿ. ಆದರೆ ನೆರೆ ದೇಶಗಳು ಉಗ್ರಗಾಮಿಗಳ ತಾಣ ಆದರೆ ನಾವು ಅದನ್ನ ಸಹಿಸುವ ಮಾತೇ ಇಲ್ಲ ಅಂತ ಶಹಬಾಜ್ ಅಫ್ಘಾನಿಸ್ತಾನ ವಿರುದ್ಧ ಕಿಡಿಕಾರಿದ್ದಾರೆ. ಮೋಸ್ಟ್ಲಿ ಭಾರತದ ವಿದೇಶಾಂಗ ಇಲಾಖೆಯ ಸ್ಪೀಚ್ ಅನ್ನ ಕಾಪಿ ಮಾಡಿ ಪೇಸ್ಟ್ ಮಾಡಿದ್ದಾರೆ ಅನ್ಸುತ್ತೆ. ಎಂತ ಮಾತು ಪಾಕಿಸ್ತಾನದ ಬಾಯಲ್ಲಿ. ನೆರೆ ದೇಶಗಳು ಉಗ್ರ ತಾಣ ಆದರೆ ಸಹಿಸಲ್ಲ ಅಂತೆ. ನೆರೆ ದೇಶಗಳು ಉಗ್ರ ತಾಣ ಆದರೆ ಸಹಿಸಲ್ಲ ಅಂತೆ. ರಿಪೀಟ್ ಮಾಡಿ ಯಾಕೆ ಹೇಳಿದೀವಿ ಅಂದರೆ ಇದು ಪಾಕಿಸ್ತಾನ ಹೇಳ್ತಾ ಇರೋದು. ಇದೇ ಮಾತನ್ನ ಭಾರತ ನಿರಂತರವಾಗಿ ಹೇಳ್ತಾನೆ ಬರ್ತಾ ಇದೆ ದಶಕಗಳಿಂದ ಪಾಕಿಸ್ತಾನ ವಿಚಾರವಾಗಿ. ಅದೇ ಸ್ಪೀಚನ್ನ ಕಾಪಿ ಮಾಡ್ಕೊಂಡು ಇವರು ಅಫ್ಘಾನಿಸ್ತಾನಕ್ಕೆ ಹೇಳ್ತಾ ಇದ್ದಾರೆ ಬುದ್ಧಿವಾದ ಪಾಕಿಗಳು. ಪ್ರಧಾನಿ ಮೋದಿ ಅವರ ಭೂತಾನ್ ವಿಸಿಟ್ ಶೆಡ್ಯೂಲ್ ಮುಂದಕ್ಕೆ ಹಾಕಲಾಗಿದೆ. PM ಮೋದಿ ಮಾರ್ಚ್ 21ರಿಂದ 2 ದಿನಗಳ ಕಾಲ ಹಿಮಾಲಯದ ತಪ್ಪಲಲ್ಲಿರೋ ಭೂತಾನ್ಗೆ ಭೇಟಿ ಕೊಡೋಕೆ ಮೊದಲು ದಿನಾಂಕ ಫಿಕ್ಸ್ ಆಗಿತ್ತು. ಆದರೆ ಭೂತಾನ್ನ ಪಾರೋ ಏರ್ಪೋರ್ಟ್ನಲ್ಲಿ ಸದ್ಯ ಪ್ರತಿಕೂಲ ಹವಾಮಾನ ಇರೋದ್ರಿಂದ ಭೇಟಿ ಮುಂದಕ್ಕೆ ಹಾಕಲಾಗಿದೆ. ಭಾರತ ಭೂತಾನ್ ದೇಶಗಳ ರಾಜತಾಂತ್ರಿಕ ಅಧಿಕಾರಿಗಳು ಶೀಘ್ರ ಮೋದಿ ಅವರ ಮುಂದಿನ ಭೇಟಿ ದಿನಾಂಕವನ್ನು ಫಿಕ್ಸ್ ಮಾಡ್ತಾರೆ ಅಂತ ಗೊತ್ತಾಗಿದೆ. ಉಭಯ ದೇಶಗಳ ರಾಜತಾಂತ್ರಿಕ ಸಂಬಂಧವನ್ನ ಗಟ್ಟಿ ಮಾಡೋಕೆ PM ಮೋದಿ ಭೂತಾನ್ ಪ್ರವಾಸ ಕೈಗೊಳ್ಳಲಿದ್ದಾರೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ವಿಶ್ವದ 3ನೇ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶ ಇಂಡೋನೇಷ್ಯಾದ ಅಧ್ಯಕ್ಷರಾಗಿ ಪ್ರಬೋವೋ ಸುಬಿಯಾಂತೋ ಆಯ್ಕೆಯಾಗಿದ್ದಾರೆ. ಕಳೆದ ತಿಂಗಳು ನಡೆದ ಚುನಾವಣೆಯ ಮತ ಎಣಿಕೆ ಈಗ ಮುಕ್ತಾಯ ಆಗಿದೆ. ಹೀಗಾಗಿ ಇಂಡೋನೇಷ್ಯಾ ಅಧ್ಯಕ್ಷರಾಗಿ ಸುಬಿಯಾಂತೋ ಹಾಗೂ ಉಪಾಧ್ಯಕ್ಷರಾಗಿ ಗಿಬ್ರಾನ್ ರಾಕ್ ಬುಮಿಂಗ್ ರಾಖಾ ಆಯ್ಕೆಯಾಗಿದ್ದಾರೆ. ಈ ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಅಂತ ಸುಬಿಯಾಂತೋ ಅವರ 2 ಪ್ರತಿಸ್ಪರ್ಧಿಗಳು ಇಂಡೋನೇಷ್ಯಾ ಕೋರ್ಟ್ನಲ್ಲಿ ದೂರನ್ನು ದಾಖಲು ಮಾಡಿದ್ದಾರೆ. ಆದರೆ ಅತ್ತ ಚುನಾವಣಾ ಆಯೋಗ ಮಾತ್ರ ಸುಬಿಯಾಂತೋ ಗೆದ್ದಿದ್ದಾರೆ ಅಂತ ಕ್ಲಿಯರ್ ಮಾಡಿದೆ. ಅಚ್ಚರಿಯ ಬೆಳವಣಿಗೆಯಲ್ಲಿ ಐರ್ಲೆಂಡ್ ಪ್ರಧಾನಿ ಭಾರತ ಮೂಲದ ಲಿಯೋ ವರದ್ಕರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಘೋಷಿಸಿದ್ದಾರೆ. ಸೂಕ್ತ ಕಾರಣವನ್ನ ಕೊಟ್ಟಿಲ್ಲ. ಆದರೆ PM ಹುದ್ದೆಗೆ ಬೇರೆಯವರು ಆಯ್ಕೆಯಾದ ತಕ್ಷಣ ಸ್ಥಾನ ಬಿಟ್ಕೊಡ್ತೀನಿ ಅಂತ ಹೇಳಿದ್ದಾರೆ. 3 ಪಕ್ಷಗಳ ಮೈತ್ರಿಯೊಂದಿಗೆ ಅಧಿಕಾರ ನಡೆಸ್ತಾ ಇದ್ದೆ. ಸೊ ನಮ್ಮ ಮೈತ್ರಿಯಲ್ಲೇ ಒಬ್ಬ ನಾಯಕನನ್ನ ಮುಂದೆ PM ಆಗಿ ಆಯ್ಕೆ ಮಾಡಲಾಗುತ್ತೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದಹಾಗೆ 2025ರಲ್ಲಿ ಐರ್ಲೆಂಡ್ನಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆಯಲಿದ್ದು ಇದರ ಮುನ್ನವೇ ವರದ್ಕರ್ ರಾಜೀನಾಮೆ ಕೊಟ್ಟಿದ್ದಾರೆ. ರಷ್ಯಾ ಜೊತೆಗಿನ ಯುದ್ಧದಲ್ಲಿ ಯುಕ್ರೇನ್ ಅಪಾಯದ ಅಂಚಿನಲ್ಲಿದೆ ಅಂತ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಲಾಯ್ಡ್ ಆಸ್ಟಿನ್ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಆಸ್ಟಿನ್, ಯುಕ್ರೇನ್ಗೆ ಯುದ್ಧದಲ್ಲಿ ಆಯುಧ, ಮಿಲಿಟರಿ ತುಂಬಾ ಅಗತ್ಯ ಇದೆ. ಸದ್ಯ ಅವರು ತುಂಬಾ ಕ್ರಿಟಿಕಲ್ ಕಂಡೀಷನ್ ಅಲ್ಲಿದ್ದಾರೆ. ಪಾಶ್ಚಿಮಾತ್ಯ ರಾಷ್ಟ್ರಗಳು ಯುಕ್ರೇನ್ ಉಳಿವಿಗಾಗಿ ಅಗತ್ಯ ನೆರವನ್ನ ಕೊಡಬೇಕು ಅಂತ ಹೇಳಿದ್ದಾರೆ. ಈ ಮೂಲಕ ಯುಕ್ರೇನ್ ಅನ್ನ ಈಗ ಅಮೆರಿಕ ಕೂಡ ಕೈಬಿಟ್ಟಂತಾಗಿದೆ. ಯಾಕಂದ್ರೆ ಯುದ್ಧ ಶುರುವಾದಾಗ ಅಮೆರಿಕ ಸಾಕಷ್ಟು ಹೆಲ್ಪ್ ಮಾಡಿತ್ತು. ಯುಕ್ರೇನ್ ಸೋಲೋಕೆ ಬಿಡಲ್ಲ, ಫಾರ್ ಎವರ್ ನಾವು ಸಪ್ಲೈ ಮಾಡ್ತಾನೆ ಇರ್ತೀವಿ ಅಂತ ಹೇಳಿತ್ತು. ಆದರೆ ಈಗ ಅವರು ಅಪಾಯಕ್ಕೆ ಸಿಲುಕಿದ್ದಾರೆ, ನಾವು ಹೆಲ್ಪ್ ಮಾಡಬೇಕಾಗಿತ್ತು ಅಂತ ಕತೆ ಹೇಳ್ತಾ ಇದ್ದಾರೆ. ಅಮೆರಿಕ ಈಗ ಯುಕ್ರೇನ್ಗೆ ಶಸ್ತ್ರಾಸ್ತ್ರ ಪೂರೈಕೆಯನ್ನು ನಿಲ್ಲಿಸಿದೆ. ಆ್ಯಕ್ಚುಲಿ ಅಲ್ಲೂ ಕೂಡ ಅವರ ಹೌಸ್ನಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಸೆನೆಟ್ನಲ್ಲೂ ಸಪೋರ್ಟ್ ಇಲ್ಲ. ಅವ್ರ ಪಕ್ಷದಲ್ಲಿ ಮತ್ತು ರಿಪಬ್ಲಿಕನ್ಸ್ ಸಪೋರ್ಟ್ ಮಾಡ್ತಾ ಇಲ್ಲ. ಹೀಗಾಗಿ ತುಂಬ ಸಮಸ್ಯೆ ಆಗ್ತಾ ಇದೆ. ಈಗ ಅಲ್ಲಿ ಅಮೆರಿಕನ್ಸ್ಗೆ ಬೈಡೆನ್ ಅಡ್ಮಿನಿಸ್ಟ್ರೇಷನ್ಗೆ ಶಸ್ತ್ರಾಸ್ತ್ರ ಕಳ್ಸೋಕೆ ಆಗ್ತಾ ಇಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.